ಯಾಕ್ ವಿರಾಟ್ ಸೂಪ್ ಕುಡಿಯೋದಕ್ ಹಠ ಮಾಡ್ತಿದ್ದೀರಾ? ಹಾಗಲ್ಲ ಭೈರವಿ ಅವ್ರೆ, ಯಾಕೋ ಕುಡಿಬೇಕು ಅಂತ ಅನ್ಸ್ತಾ ಇಲ್ಲ. ಯಾಕೆ? ಸೂಪ್ ಚೆನ್ನಾಗಿರಲ್ಲ ಅಂತನಾ ಅಥವಾ ಈಶಾನಿ ಹೇಗ್ ಮಾಡಿರ್ತಾಳೆ ಅನ್ನೋ ಭಯನಾ? ಇರಿ, ನಾನ್ ಕುಡ್ದು ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಚೆನ್ನಾಗಿದೆ, ಕುಡಿಯಕ್ಕೆ ಆಗೋದೇ ಇಲ್ಲ ಅನ್ನೋ ತರ ಏನಿಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನೋದೊಂದ್ ಬಿಟ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ನೀವು ಟೇಸ್ಟ್ ಮಾಡಿದ್ರಲ್ಲ, ಇನ್ನು ಉಪ್ಪು, ಹುಳಿ, ಖಾರ, ಸ್ವೀಟು ಏನು ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಎಲ್ಲ ಸರಿಯಾಗೇ ಇರುತ್ತೆ, ಕೊಡಿ. ಇಶಾನಿ, ಯಾಕೆ ಏನಾಯ್ತು? ಅದು ವೀರ್, ಇವಾಗ ಭೈರವಿ ಹೇಳಿದ್ಲಲ್ಲ ಉಪ್ಪು ಕಡಿಮೆ ಇದೆ ಅಂತ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಛೆ, ಗಿಣಿ ಕಚ್ಚಿದ ಹಣ್ಣಿಗೆ ರುಚಿ ಜಾಸ್ತಿ ಅಂತಾರೆ. ಆದ್ರೆ ನನ್ನ ಅರಗಿಣಿ ಟೇಸ್ಟ್ ಮಾಡಿದ ಸೂಪನ್ ಕುಡಿಯೋಕೆ ನನ್ಗ ಅದೃಷ್ಟನೇ ಇಲ್ಲ. ಅದಕ್ಕೆಲ್ಲ ಯಾಕೆ ಈಗ ಬೇಜಾರ್ ಮಾಡ್ಕೋತೀರಾ? ಮತ್ತೆ ಬೇಜಾರಾಗಲ್ವಾ? ಸರಿ, ನಿಮಗಷ್ಟೊಂದ್ ಬೇಜಾರಾದ್ರೆ ಈಗ ಇಶಾನಿ ತರೋ ಸೂಪ್ನ ಇನ್ನೊಂದ್ಸಲ ಟೇಸ್ಟ್ ಮಾಡಿ ನಿಮಗ್ ಕೊಡ್ತೀನಿ, ಓಕೆನಾ? ಭೈರವಿ ಅವರೇ, ನಿಜನಾ? ಜಾನು, ಅಪ್ಪ ಬೇಜಾರ್ ಮಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಗೊತ್ತಾಗ್ತಿಲ್ಲ ಅತ್ತೆ, ಇದೇ ಮೊದಲನೇ ಸಲ ನಾನ್ ಡ್ಯಾಡ್ ಜೊತೆ ಈ ತರ ನಡ್ಕೊಂಡಿದ್ದು. ಅಯ್ಯೋ, ತಪ್ಪೇನಿಲ್ಲ ಜಾನು. ನಿನ್ ಜಾಗದಲ್ಲಿ ನಿಮ್ಮ ಅಮ್ಮ ಇದ್ದಿದ್ರೆ ಅಥವಾ ನಿಮ್ಮ ಅಕ್ಕ ಇದ್ದಿದ್ರು ಇದೇ ತರ ನಡ್ಕೋತಾ ಇದ್ರು. ಆದ್ರೂ ಯಾಕತ್ತೆ ಹೀಗೆಲ್ಲ ಆಗ್ತಿದೆ? ಯಾಕಂದ್ರೆ ಹಾದಿಲ್ ಬೀದಿಲ್ ಹೋಗೋರೆಲ್ಲ ಮನೆ ವಿಷಯಕ್ ಬಂದ್ರೆ ಹೀಗೆ ಆಗೋದು. ನಿನಗ್ ಸರಿಯಾದ ನಿರ್ಧಾರಣೆ ತಗೊಂಡಿದ್ಯಾ ಜಾನು? ಯಾವ್ದೇ ಕಾರಣಕ್ಕೂ ಬದಲಾಯಿಸ್ಬೇಡ. ಮತ್ತೆ ನಿಮ್ಮಪ್ಪ ಕೇಳಿದ್ನೆಲ್ಲ ಕೊಡ್ತಾ ಇರ್ತಾನೆ, ನೀನೇ ಅದನ್ನೆಲ್ಲ ಮುತುವರ್ಜಿಯಿಂದ ನೋಡ್ಕೋಬೇಕು. ನಿಮ್ಮಪ್ಪನ ಹತ್ರ ಟೈಮ್ ನೋಡ್ಕೊಂಡ್ ಮಾತಾಡು. ಅಲ್ಲ ಅತ್ತೆ, ಡ್ಯಾಡ್ ಹತ್ರ ನಾನ್ ಕೇಳಕ್ಕಾಗತ್ತಾ? ಮಗ್ಳಿಗೆ ಆಸ್ತಿ ಕೊಡೋದು ಮಗ್ಳ ಮೇಲಿರೋ ಪ್ರೀತಿಯಿಂದ ಅಲ್ವಾ? ಪ್ರೀತಿನಾ? ಯಾರ ಮೇಲ್ ಜಾನು? ಅದ್ ಸರಿ, 10 ವರ್ಷದಿಂದ ಆಗಿದ್ದ ಇನ್ಸಿಡೆಂಟು ನಿನಗ್ ನೆನಪಿದ್ಯಾ? ನಿಮ್ಮಪ್ಪ ನಿಮ್ ಕಾಲೇಜಿನಲ್ಲಿ ಓದ್ತಿರ್ಬೇಕಾದ್ರೆ ಅವ್ರ ಫ್ರೆಂಡ್ ರಘು ಕೇಳ್ದ ಅಂತ ಕೋಟ್ಯಾಂತರ ರೂಪಾಯಿಗೆ ಶ್ಯೂರಿಟಿ ಹಾಕಿ ಅವನ್ ಕೈ ಕೊಟ್ಟು ನಿಮ್ಮಪ್ಪ ಸಿಕ್ಕಾಕೊಂಡು ಎಂಥ ಪರಿಸ್ಥಿತಿಗೆ ಬಂದಿದ್ರು ಅಂತ ನಿನಗ್ ನೆನ್ಪಿದ್ಯಾ? ಆಗ ಅವನಿಗೆ ಶಕ್ತಿ ಇತ್ತು, ವಯಸ್ಸಿತ್ತು. ಅದಕ್ಕೆ ಅರ್ಧದಷ್ಟು ಆಸ್ತಿನ ಮಾರಿ ಆ ಸಮಸ್ಯೆಯಿಂದ ಪಾರಾದ. ಆದ್ರೆ ಈಗ ಹಾಗಲ್ಲ ಜಾನು. ಹೌದು ಅತ್ತೆ, ಡ್ಯಾಡ್ ರಘು ಅಂಕಲ್ ಸಾಲ ತೀರ್ಸ್ಬೇಕಾದ್ರೆ ಎಷ್ಟು ಒದ್ದಾಡ್ಬಿಟ್ರು ಗೊತ್ತಾ? ಅಸೆಟ್ ಮೇಲೆ ಯಾರು ಸಾಲ ಕೊಡ್ದೆ ಡ್ಯಾಡ್ ಅದೆಷ್ಟು ಅಲ್ದಾಡ್ಬಿಟ್ರು. ನಾವ್ ಬೀದಿಗ್ ಬರೋದ್ ಒಂದೇ ಬಾಕಿ ಇತ್ತಿದ್ದು. ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆಯವರಾಗಿರೋದು ಶಾಪ ಜಾನು. ಈಗ ಆ ಭೈರವಿನ ಮಗಳು ಅಂತ ಅತ್ಯಾಗ ಆಡಿಸ್ತಿದ್ದಾನೆ. ಅವಳಾಡೋ ನಾಟಕನೆಲ್ಲ ನಿಮ್ಮಪ್ಪ ನಿಜ ಅಂತ ನಂಬ್ಕೊಂಡಿದ್ದಾನೆ. ಮುಂದೊಂದಿನ ಇಡೀ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೆದ್ರೂ ಆಶ್ಚರ್ಯ ಇಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ನಿಮ್ಮಪ್ಪ ಅವಳು ಹೇಳ್ದಂಗ್ ಕೇಳಕ್ ಶುರು ಮಾಡ್ದ ಅನ್ಕೋ, ನೀನು ಲಕ್ಕಿ ಭೈರವಿ ಮುಂದೆ ಕೈ ಚಾಚ್ಕೊಂಡ್ ನಿಂತ್ಕೋಬೇಕಾಗತ್ತೆ. ಇದನ್ನೆಲ್ಲ ಈಗ್ಲೇ ಏನಾದ್ರೂ ಮಾಡಿ ನಾವ್ ತಡಿಬೇಕು. ಸರಿ ಅತ್ತೆ, ಡ್ಯಾಡ್ ಮತ್ತೆ ಈ ಮನೆ ಕಾಪಾಡೋದಿಕ್ಕೆ ನೀವ್ ಏನೇ ನಿರ್ಧಾರ ತಗೊಂಡ್ರು
ಅದಕ್ ನನ್ ಫುಲ್ ಸಪೋರ್ಟ್ ಇರತ್ತೆ. ಈ ಮಾತನ್ನ ನಿನ್ನ ಬಾಯಿಂದ ಕೇಳೋದಕ್ಕೆ ಕಾಯ್ತಿದ್ದೆ. ಇನ್ಮೇಲೆ ಇಲ್ಲಿ ನುಡಿಯೋದೇ ಬೇರೆ. ಅಥರ್ವ, ಓ, ಮೀಟಿಂಗ್ ಇದೆ ಅಂತ ಹೇಳ್ದೆ. ಹೌದು. ಟೀಮ್ ಅವ್ರು ಬರ್ತಾರೆ, ಅರ್ಜೆಂಟಾಗಿ ಬಾ ಅಂತ ಹೇಳ್ದೆ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಅಲ್ಲ, ಯಾರೂ ಇಲ್ಲ ಅಂದ್ಮೇಲೆ ನನ್ನನ್ನು ಯಾಕೆ ಇನ್ವೈಟ್ ಮಾಡ್ದೆ? ಹಾಗೇನಿಲ್ಲ ಅಥರ್ವ, ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಿನ್ ಕರ್ದೆ ಅಷ್ಟೇ. ವಾಟ್? ಹಬ್ಬ ನಾಳೆ ಅಲ್ವಾ? ಹೌದು. ಅದ್ ಎಷ್ಟು ಪ್ರಶ್ನೆ ಅಂತ ಕೇಳ್ತೀಯ ನೀನು? ಹಬ್ಬ ಇರೋದು ನಾಳೆನೆ. ಆದ್ರೆ ನಾವಿಬ್ರು ಮಾಡ್ತಾ ಇರೋ ಹೊಸ ಪ್ರಾಜೆಕ್ಟ್ಗೆ ಇವತ್ತೇ ಶುಭ ಮುಹೂರ್ತ. ಹೊಸ ಬಿಸ್ನೆಸ್? ಹೌದು ಅಥರ್ವ. ನಮ್ ಪ್ರಾಜೆಕ್ಟ್ಗೆ ಲೈಸೆನ್ಸ್ ಸಿಗೋ ತರ ಇದೆ. ಅದಕ್ಕೆ ನಿನಗ್ ಹೇಳಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಿನ್ನ ಕರೆದಿದ್ದು. ಸಿಗೋ ಹಾಗಿದೆ ಅಂದ್ರೆ ಇನ್ನು ಸಿಕ್ಕಿಲ್ಲ ಅಂತ ತಾನೇ ಅರ್ಥ? ಅಥರ್ವ, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ನೋಡ್ತಾ ಇರು, ಲೈಸೆನ್ಸ್ ಸಿಕ್ಕೇ ಸಿಗತ್ತೆ. ಅದಕ್ಕೆ ನಿನಗ್ ಹೇಳಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಇವತ್ತೇ ಕರೆದಿದ್ದು. ಅಪೇಕ್ಷೆ, ಏನ್ ಮಾಡ್ತಿದ್ಯಾ? ಗೊತ್ತಾಗ್ತಾ ಇಲ್ವಾ ಅಥರ್ವ? ಈ ಟೈಮಲ್ಲಿ ಯಾರಾದ್ರೂ ಡ್ರಿಂಕ್ಸ್ ಮಾಡ್ತಾರಾ? ಅದು ಅಲ್ಲದೆ ಮನೇಲಿ ಅಪ್ಪ ಅಮ್ಮ ಬೇರೆ ಇಲ್ಲ. ನನಗ್ ಬೇಡ. ಅಥರ್ವ, ನೀನ್ ಇನ್ನು ಯಾವ ಕಾಲದಲ್ಲಿದ್ಯಾ? ನಾವೆಂತ ದೊಡ್ಡ ಪ್ರಾಜೆಕ್ಟ್ ಮಾಡಕ್ ಹೊರಟಿದೀವಿ ಅಂತ ನಿನಗ್ ಗೊತ್ತಿಲ್ವಾ? ಇಷ್ಟಕ್ಕೂ ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್ ಅಂತ ನಿಂಗ್ ಗೊತ್ತಿಲ್ವಾ? ಇರಬಹುದು, ಆದ್ರೆ ಈಗ ಬೇಡ ಅಪೇಕ್ಷೆ. ಇಷ್ಟೊತ್ತಲ್ಲಿ ಕುಡಿತಾ ಇದ್ರೆ ಮನೆಗೆ ಯಾರಾದ್ರೂ ಬಂದ್ರೆ ಏನ್ ಅನ್ಕೋತಾರೆ ಹೇಳು? ಸಂತೋಷ ಪಡೋದಿಕ್ಕೆ ಹಗಲು ರಾತ್ರಿ ಅನ್ನೋ ಭೇದ ಭಾವ ಇರಬಾರ್ದು. ಸೆಲೆಬ್ರೇಷನ್ ಇಸ್ ಸೆಲೆಬ್ರೇಷನ್ ಅಷ್ಟೇ. ಇಲ್ಲ, ಇದು ನನಗೆ ಸರಿ ಅನ್ನಿಸ್ತಿಲ್ಲ. ಅಥರ್ವ, ಪ್ಲೀಸ್ ಕೂತ್ಕೋ ಅಥರ್ವ. ಅಥರ್ವ ಪ್ಲೀಸ್, ನಂಗೋಸ್ಕರ ಒಂದೇ ಒಂದ್ ಪೆಗ್ ಅಷ್ಟೇ. ಬೇಡ ಅಪೇಕ್ಷೆ. ಒಂದೇ ಒಂದ್ ಪೆಗ್ ಅಥರ್ವ ಅಷ್ಟೇ, ಪ್ಲೀಸ್. ಸರಿ, ಒಂದೇ ಪೆಗ್. ಮತ್ತೆ ಬಲವಂತ ಮಾಡಬಾರ್ದು. ಇಲ್ಲ. ಅಥರ್ವ, ಕುಡಿ ಅಥರ್ವ. ಚಿಯರ್ಸ್.